ನಮಸ್ತೆ ನಮಸ್ತೆ ನಮಸ್ತೆ. ನೋಡಿ ಯಾರು ಬಂದಿದ್ದಾರೆ ನೋಡಿ ನನ್ನ ಹಿಂದುಗಡೆ. ಆವಾಗ ನಮ್ಮ ಗುರುಗಳು ತೋರಿಸ್ದೆ, ಇಲ್ಲೇ ಇದ್ದಾರೆ, ನಮ್ಮ ಗುರುಗಳು ಕೂಡ ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಅವರು ಇನ್ನಿಬ್ಬರು ಬಂದಿದ್ದಾರೆ ನನ್ನ ಜೊತೆಗೆ ಅಭಿನಯ ಮಾಡಿದವರು ಇಬ್ಬರಿದ್ದಾರೆ. ಯಾರಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಬಂದಿದ್ದಾರೆ, ಯಾಕಂದರೆ ಹಾಸ್ಪಿಟ್ಲಲ್ಲಿ ಬರಲಿಕ್ಕೆ ಅನಾನುಕೂಲ, ಅಲ್ಲಿ ಬಿಡಲ್ಲ, ಒಬ್ಬರು ಬಿಟ್ಟರೆ ಒಬ್ಬರು ಬಿಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ನಾನು ಹೇಳಿದೆ ನೀವು ಮನೆಗೆ ಬನ್ನಿ ಅಂಥೇಳಿ. ನೋಡಿ ಯಾರು ಬಂದಿದ್ದಾರೆ ನೋಡಿ, ಕವಿತಾ ಅವರು 2 ಸಲ ಬರ್ತಾ ಇರೋದು. ಹೌದು, ಮಾಜಿ ಲವರ್ ಅಂತ ಹೇಳಿದ್ನಲ್ಲ ಅವರೇ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬನ್ನಿ ಸುಮ ಅವರೇ. ಸುಮ ಅವರು ನಮಸ್ಕಾರ ಎಲ್ಲರಿಗೂ. ಇವತ್ತು ಗಣೇಶ್ ಭಟ್ರು ಸರ್ನ ನೋಡೋಣ ಅಂತ ಮನೆಗೆ ಬಂದಿದ್ದೀವಿ. ಯಾಕಂದರೆ ಸುಮ ಅವರು ಹಾಸ್ಪಿಟ್ಲಿಗೆ ಬರೋಕ್ಕಾಗಲಿಲ್ಲ ಅವ್ರ ಕೆಲಸದ ಒತ್ತಡದಿಂದ. ಇವತ್ತು ಗಣೇಶ್ ಭಟ್ರನ್ನ ನೋಡೋಣ, ಆಪ್ರೇಷನ್ ಆದಮೇಲೆ ಅವ್ರ ಮನೆಗೆ ಬಂದಿದ್ದಾರೆ, ಹೇಗಿದ್ದಾರೆ ನೋಡೋಣ ಅಂತ ಬಂದು. ಅವರ ಗುರೂಜಿಗಳ ಕಡೆ ಇಲ್ಲೇ ಇದ್ದರು. ತುಂಬ ಖುಷಿ ಆಯಿತು ನಮಗೆ. ಗಣೇಶ್ ಭಟ್ರನ್ನು ನೋಡ್ದಂಗೆ ಆಯಿತು, ಅವರ ಗುರುಗಳನ್ನೂ ನೋಡ್ದಂಗೆ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಬನ್ನಿ ಗಣೇಶ್ ಭಟ್ರು ಸರ್, ಬೇಗ ಆರೋಗ್ಯವಾಗಿ ಬರೋಕ್ಕೆ ಹೇಳಿ, ಎಲ್ಲರೂ ದೇವರಲ್ಲಿ ಬೇಗ ಕೇಳ್ಕೊಳ್ಳಿ. ಮತ್ತು ಜೂನಿಯರ್ ರಾಜ್ಕುಮಾರ್ ಗಣೇಶ್ ಭಟ್ರು ಸರ್ ಬಂದು ಎಲ್ಲರ ಮುಂದೆ ವಿಡಿಯೋ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಅವ್ರ ಜೊತೆ ಮತ್ತೆ ಇನ್ನು ವಿಡಿಯೋಗಳು ಮಾಡಬೇಕು. ಖಂಡಿತ 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 ಮಾಡಬೇಕು. ವಿಡಿಯೋಗಳು ತುಂಬ ಇದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ, ಅಷ್ಟು ವಿಡಿಯೋಗಳಿದೆ. ಇವ್ರ ಜೊತೆಗೆ ಮಾಡೋದೆಲ್ಲ ಪೆಂಡಿಂಗ್ ಇದೆ. ಅವರು ಸುಮಾರು ವಿಡಿಯೋಗಳೆಲ್ಲ ಕ್ಲಿಪ್ಸ್ ಮಾಡಿ ಕಳಿಸಿದ್ದಾರೆ ನನಗೆ, ಸರ್ ಇದು ಮಾಡೋಣ ಅಂತೇಳಿ. ಇದೆಲ್ಲ ಶೇಖರ್ ಅವ್ರ ಡೈರೆಕ್ಷನಲ್ಲೇ ಬರ್ತದೆ ವಿಡಿಯೋಗಳು. ನೋಡಿ ನೀವು, ಶೇಖರ್ ಅವರು ಕೂಡ ಹೇಳಿದ್ದಾರೆ, ನೀವು ಕವಿತಾ ಅವರು ನಿಮ್ಮದು ವಿಡಿಯೋಗಳು ಮಾಡ್ತೀನಿ ಭಟ್ರೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ 3 ಜನರ ಮೇಲೂ ಇರಲಿ. 3 ಜನರು ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಫೇಸ್ಬುಕ್ಕಲ್ಲಿ ಇದ್ದೀವಿ, ಯೂಟ್ಯೂಬಲ್ಲಿ ಇದ್ದೀವಿ. ಧನ್ಯವಾದ. ನಮ್ಮನ್ನು ಇವತ್ತು ರಕ್ಷಣೆ ಮಾಡಿದ್ದೆ ಅಭಿಮಾನಿ ದೇವರುಗಳನ್ನು ತಿಳ್ಕೊತೀನಿ. ತುಂಬ ಜನ ಅಭಿಮಾನಿಗಳು ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಇವರೆಲ್ಲ ನನ್ನ ಜೊತೆಗೆ ತುಂಬ ವರ್ಷದಿಂದ, ಈಗ ಕವಿತಾ ಮೇಡಮ್ ಅವರು ನನಗೆ ಕಡಿಮೆ ಅಂದರೆ ಒಂದು 4-5 ವರ್ಷದಿಂದ ಪರಿಚಯ. ಸೊ ಶೇಖರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು, ಇವ್ರನ್ನಾಗಲಿ ಕೌಶಲ್ಯ ಅವ್ರನ್ನಾಗಲಿ ಶೇಖರ್ ಇಂಟ್ರೊಡ್ಯೂಸ್ ಮಾಡಿರೋದು. ಇವತ್ತಿಗೂ ಅವರು ಶೇಖರ್ ಸರ್ನ ಮರ್ತಿಲ್ಲ, ನಾನು ಮರ್ತಿಲ್ಲ. ಅವ್ರು ಶೇಖರ್ ಅವರು ಕೂಡ ಹಾಸ್ಪಿಟ್ಲಲ್ಲಿ ಡೈಲಿ ಬೆಳಿಗ್ಗೆ ಬಂದು ಭಟ್ರೆ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನಾದರೂ ಇದೆಯಾ, ಏನಾದರೂ ವಿಷಯ ಇದ್ದರೆ ಹೇಳಿ, ಒಂದು ಫೋನ್ ನೋಡಿ ಬರ್ತೀವಿ. ಅಷ್ಟೊಂದು ಪ್ರೀತಿ ವಿಶ್ವಾಸ. ಅದಕ್ಕೆ ಹೇಳೋದು, ಯಾವತ್ತೂ ನಾವು ಯಾವುದೋ ಒಂದು ಸಣ್ಣ ಕಡ್ಡಿ ಕೂಡ ನಾವು ಯಾವತ್ತೂ ಕಳ್ಕೊಬಾರ್ದು. ಆ ಕಡ್ಡಿ ಕೂಡ ಒಂದು ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಹಿರಿಯವರು ಹೇಳ್ತಾ ಇದ್ದಾರಲ್ಲ, ಕಡ್ಡಿ ಕೂಡ ಉಪಯೋಗಕ್ಕೆ ಬರುತ್ತೆ. ಅದೇ ಥರ ಯಾರನ್ನು ಯಾವತ್ತೂ ಯಾರು ಕಳ್ಕೊಬೇಡಿ. ಎಲ್ಲರೂ ಬೇಕಾಗ್ತಾರೆ. ಸಮಯ ಹೀಗೆ ಇರುವುದಿಲ್ಲ, ಒಂದಲ್ಲ ಒಂದಿನ ಎಲ್ರಿಗೂ, ಅವ್ರಿಗೂ ಕಷ್ಟ ಇರ್ಬೋದು, ನಮಗೂ ಕಷ್ಟ ಇರ್ಬೋದು. ಆ ಭಗವಂತ ಏನಂದರೆ ಒಳ್ಳೆ ಮನಸ್ಸಿರೋರನ್ನ ಯಾವತ್ತೂ ಅವರಾಗೇ ಬರ್ತಾರೆ. ನೋಡಿ, ಈಗ ಒಳ್ಳೆ ಮನಸ್ಸಿರೋದ್ರಿಂದ ಅವರು ಪಾಪ ಅಷ್ಟು ದೂರದಿಂದ ಕೆಂಗೇರಿಯಿಂದ ಬಂದಿದ್ದಾರೆ. ಇವರು ಕೂಡ ಅಲ್ಲಿ ಹತ್ತಿರ ವಿಜಯನಗರದಿಂದ ಬಂದಿದ್ದಾರೆ. ಇವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ನಮ್ಮ ಗುರುಗಳು ಕೂಡ ಬಂದಿದ್ದಾರೆ, ಅವರು ಕೂಡ ಕೆಂಗೇರಿನೇ, ಅವರು ಇಲ್ಲೇ ಇದ್ದಾರೆ ನೋಡಿ. ಈಗ ನಮ್ಮ ಗುರುಗಳ ಜೊತೆಗೆ ಒಂದು ಕವಿತಾ ಅವರು ಒಂದು ವಿಡಿಯೋ ಮಾಡಲಿ. ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಮ್ಮ ಶೇಖರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಈಗ ಗಣೇಶ್ ಭಟ್ರು ಸರ್ಗೆ ಅವ್ರ ಗುರುಗಳಾದರೆ ನಮ್ಮಿಬ್ಬರಿಗೂ ಇವಾಗ ಮತ್ತೆ ನಮ್ಮ ಶೇಖರ್ ಸರ್ ಗುರುಗಳು. ಯಾಕಂದರೆ ನಾವು ಕಲಾವಿದರು, ನಮಗೆ ಕಲೆ ಹೇಳ್ಕೊಡ್ತಾ ಇರೋದೇ ಆದಷ್ಟು ಅವರೇ ನಮಗೆ. ಶೇಖರ್ ಸರ್ ಅವರು, ಅವರಿಂದ ಇವತ್ತಿನ ದಿನ ರಾಜ್ಕುಮಾರ್ ಥರ, ಜೂನಿಯರ್ ರಾಜ್ಕುಮಾರ್ ಥರ ರೆಡಿಯಾಗಿ ನಿಂತಿರೋದು ನಮ್ಮ ಶೇಖರ್ ಸರಿಂದ. ನಮ್ಮ ಗಣೇಶ್ ಭಟ್ರು ಇವತ್ತಿನ ದಿನ ರಾಜ್ಕುಮಾರ್ ಆಗಿ ನಿಂತಿದ್ದಾರೆ. ಇನ್ನು ಮುಂದೆ ಯಾವತ್ತಿಗೂ ಇವರು ಆದಷ್ಟು ಬೇಗ ರೆಡಿಯಾಗಿ ಬರಬೇಕು. ನಮ್ಮ ಶೇಖರ್ ಸರ್ ಕೂಡ ಅವ್ರ ಡೈರೆಕ್ಷನಲ್ಲಿ ಮತ್ತು ನಾವು ಒಂದು ಶಾರ್ಟ್ ಮೂವಿ ಕೂಡ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ನಮ್ಮ ಭಟ್ರಿಗೋಸ್ಕರ ವೆಯ್ಟಿಂಗು, ಅವ್ರು ರೆಡಿ ಆಗಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಕೇಳ್ಕೊಳ್ಳಿ, ನಮ್ಮ ಗಣೇಶ್ ಭಟ್ರು ಬೇಗ ರೆಡಿಯಾಗಿ ಬರಲಿ ಅಂತ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು, ತುಂಬ ಖುಷಿ ಆಯಿತು. ತುಂಬ, ಯಾಕಂದರೆ ಹುಷಾರಿಲ್ಲ ಅಂತ ಹೇಳಿದಾಗ ನಮ್ಮ ಯಾರಾದರೂ ಸ್ನೇಹಿತರು ಈ ಥರ ಬಂದಾಗ ಅಲ್ಲೊಂದು 20%, 25% ರೆಡಿಯಾಗಿಬಿಡ್ತೀವಿ. ನಮ್ಮ ಗುರುಗಳು ಬಂದರು ಒಂದು 25%, ಕವಿತಾ ಅವ್ರು ಬಂದರು 25%, ಸುಮಾ ಅವ್ರು ಬಂದರು ಒಂದು 25%, ಹಾಗೆ ಯಾಕಂದರೆ ಕುತ್ಕೊಂಡಿರ್ತೀವಿ ಬೇಜಾರಾಗಿ. ಯಾರೋ ನಮ್ಗೆ ತುಂಬ ಕ್ಲೋಸ್ ಇರೋ ಬಂದ ತಕ್ಷಣ ಅದು ಎಲ್ಲಿಲ್ದಿರೋ ಖುಷಿ, ಅದು ಹೇಳ್ಕೊಳಕ್ಕಾಗಲ್ಲ. ತುಂಬ ಧನ್ಯವಾದ. ಆದಷ್ಟು ಬೇಗ ದೇವ್ರು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಆರೋಗ್ಯವಾಗಿ, ಆದಷ್ಟು ಬೇಗ ಒಳ್ಳೆಯದಾಗಿ ಒಳ್ಳೆ ವಿಡಿಯೋ ಮಾಡೋ ಥರ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.